ಎಲ್ರಿಗೂ ಈ ಕಬ್ಬನ ಗದ್ದೆಯ ಕ್ಷೇತ್ರೋತ್ಸವಕ್ಕೆ ಸುಸ್ವಾಗತ. ಎಲ್ರಿಗೂ ಸುಸ್ವಾಗತ ಅಣ್ಣ. ಈಗ ಶೇಖರಣ್ಣವರು ಮಾಡ್ತಾ ಇದ್ದಾರೆ ಈ ಒಂದು ಜಮೀನಲ್ಲಿ. ಅಣ್ಣ, ಇದು ಎಷ್ಟು ತಿಂಗಳು ಕಬ್ಬು ಶೇಖರಣ್ಣವರು? ಇದು 7 ತಿಂಗಳಾಗಿದೆ ಕಬ್ಬು. 7 ತಿಂಗಳು. 7 ತಿಂಗಳು. ಎಷ್ಟು ಎತ್ತರ ಇರ್ಬೋದು ಸ್ನೇಹಿತರು, ನೀವೇ ಹೇಳಿ. ಒಂದು ತುಳಿ ಬಂದದ. ಒಂದು ತುಳಿ. ಎಷ್ಟು ಎತ್ತರ ಎಷ್ಟಿದೆ? ಇನ್ನು 5 ತಿಂಗಳಿಗೆ ಇನ್ನೆಷ್ಟು ಎತ್ತರ ಆಗ್ಬೋದು? ಇದೇನು 20 ಅಡಿ ಹೋಗ್ಬೋದಾ? ಕಬ್ಬೆ 15 ಅಡಿ ಸಿಗ್ತದೆ. ಒಂದು 2 ತುಳಿ ಬಿದ್ದೇ ಬೀಳ್ತದೆ. 3 ತುಳಿ. ಸರ್, ಈಗ ನೀವು ಇದಕ್ಕೆ ಜೀವಾಮೃತ ಏನೇನು ಕೊಟ್ಟಿದ್ರಿ ಹೇಳಿ ಸರ್. ಆಕ್ಚುಲಿ ನಾನು ಈ ಜಮೀನಿಗೆ ಕಬ್ಬು ನೆಟ್ಟಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಪೂರಕ ಬೆಳೆಯಾಗಿ ಈರುಳ್ಳಿ, ಅಲಸಂದೆ ಮತ್ತೆ ಇನ್ನಿತರ ಬೆಳೆಗಳನ್ನ ಆಯೋಜನೆ ಮಾಡಿದ್ವಿ. ಮತ್ತೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸೊಪ್ಪು ಎಲ್ಲ ಚೆಲ್ಲಿದ್ವಿ, ತರಕಾರಿ ಸೊಪ್ಪು ಎಲ್ಲ ಹಾಕಿದ್ವಿ ಮಧ್ಯಪಟ್ಟದಲ್ಲಿ. ಈಗ ಅದೆಲ್ಲ ಕಟಾವಾಯ್ತು, ಅದೆಲ್ಲ ಕಟಾವಾಗಿ ಪಟ ಒತ್ತಿಸಿದ್ವಿ. ಪಟ ಒತ್ತಿಸುವಾಗ ನಾನೇನಂತ ನನ್ನ ಹತ್ರ ಕುರಿ ಗೊಬ್ಬರ ಇತ್ತು, ಕುರಿ ಗೊಬ್ಬರ ಹಾಕಿದೆ. ಮಾತಾಡಬೇಡಿ ಪ್ಲೀಸ್. ಕುರಿ ಗೊಬ್ಬರ ನನ್ನ ಹತ್ರ ಇತ್ತು, ಕುರಿ ಗೊಬ್ಬರ ಇದ್ದಕ್ಕೆ ನಾನು ಮನೇಲಿ ಇದ್ದಕ್ಕೆ ಹಾಕ್ತೆ, ಕುರಿ ಗೊಬ್ಬರನು ಹಾಕಿದ್ದೀನಿ. ಮತ್ತೆ ಜೀವಾಮೃತ ಸ್ಪ್ರೇ ಕೊಟ್ಟಿದ್ದೀನಿ. ಜೀವಾಮೃತ ಸ್ಪ್ರೇ ಸಪರೇಟ್ ಕೊಡಲಿಲ್ಲ, ಪಂಪಲ್ಲಿ ನಾನು ಇದು ಸ್ಪ್ರಿಂಕ್ಲರ್ ಮಾಡಿಸಿದ್ದೀನಿ. ಇರ್ಲಿ, ಸ್ಪ್ರಿಂಕ್ಲರ್ ಮಾಡಿದೀನಿ. ಸ್ಪ್ರಿಂಕ್ಲರ್ ಮುಖಾಂತರನೇ ಅದು ಸ್ಪ್ರೇ ಆಯ್ತದೆ, ಮತ್ತೆ ಗಿಡಕ್ಕೂ ಭೂಮಿಗೂ ಬೀಳ್ತದೆ. ತುಂಬಾ ಚೆನ್ನಾಗಿ ಈಗ ಇದಾಗಿದೆ ಸರ್. ಈಗ ಯಾವ ಪದ್ಧತಿ ಸರ್ ಇದು? ಇದು ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಮಾಡಿದೀವಿ ಸರ್. ಅಲ್ಲಿಗೆ 8 ಅಡಿ 10 ಅಡಿ ಪಟ ಇದೆ. ನಿಮ್ಮಲ್ಲಿ ಸಿಕ್ಕಂತ ನಿಮ್ಮ ಮನೇಲಿ ಸಿಕ್ಕಿರುವಂತ ಗೊಬ್ಬರ ಹೊರತು ಹೊರಗಡೆ ಇಲ್ಲ ಎಂತಂದ. ಹೌದು. ಜೀವಾಮೃತ ಬಿಟ್ಟು ಬೇರೆ ಏನು ಬಳಸಿಲ್ಲ ಸರ್. ಎರಡೇ ವಿಚಾರ. ಅದಾದ್ಮೇಲೆ ಇದ್ರೊಳಗೆ ಬೆಳೆದಿದ್ರಿ, ಕೆಲವು ತರಕಾರಿಗಳು ಬೆಳೆದಿದ್ರಿ, ಈರುಳ್ಳಿ ಹಾಕಿ ಈರುಳ್ಳಿ ಮಾಡಿದ್ರಿ. ನೀರು ಕೊಡೋ ವಿಧಾನ ಹೇಳಿ ಸರ್. ಅದೇ ನೀರು ನಮ್ದು ಈ ಚೋಳೂರು ವೆಂಕಟೇಶ್ವರ ಅಂತಿದ್ದಾರೆ, ಅವ್ರದ್ದು ತರ ಅವರು ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ನಾನು ಆಕ್ಚುಲಿ ಮರ್ದೇಸಿಗೌಡರ ತೋಟಕ್ಕೆ ಹೋಗಿ ನಾನು ಅವ್ರು ಮಾಡಿದ್ರು, ನಾನು ಅವ್ರ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಅವ್ರ ಹತ್ರ ಹೋಗಿ ನಾನು ಕೇಳ್ದೆ ಹೆಂಗೆ ಮಾಡುದು ಏನ್ ಮಾಡುದು ಅಂತ. ಹಂಗಾಗಿ ಅವ್ರು ಕೇಳದಲ್ದೇನೆ ಅವ್ರ ಹತ್ರ ಒಂದು ಇದನ್ನು ತಂದಿದೆ, ನಾನು ಒಂದು ರೆಡಿ ಮಾಡಿರೋದು ಟ್ಯೂಬ್ ತಂದಿದೆ ಸ್ಯಾಂಪಲ್ಗೆ. ನಾನೇ ಕೂಡ ಅದೇ ತರ ಮಾಡ್ಕೊಂಡು ಇದು ಫುಲ್ ಅಲಾಟ್ ಮಾಡಿಸಿದೀನಿ. ತುಂಬಾ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಸರ್. ನೀರು ಅದ್ರಲ್ಲಿ ಹೊಡೆದ್ರಿಂದ ನೀರ್ ಜಾಸ್ತಿನೂ ಆಗಲ್ಲ, ಕಮ್ಮಿನೂ ಆಗಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಸಿಗ್ತದೆ. ಅಲ್ಲಿದೆ ಸರ್, ಅಲ್ಲಿದೆ. ಅದೇ ಸಾಕು. 15 ಅಡಿ ಹಿಂಗ್ 15 ಅಡಿ ಹಿಂಗ್ 15 ಅಡಿ. ಅದು ಆಕ್ಚುಲಿ ನಾವು ಉತ್ತರ ದಕ್ಷಿಣವಾಗಿ ಹಾಕ್ತಿವಿ ಅದನ್ನ ಟ್ಯೂಬ್ ನ. ಅದು ಪೂರ್ವಕ್ಕೆ 15 ಅಡಿ, ಪಶ್ಚಿಮಕ್ಕೆ 15 ಅಡಿ ಹೊಡಿತದೆ. ಹಿಂಗ್ ಉತ್ತರ ದಕ್ಷಿಣ 6 ಅಡಿ ಹೊಡಿತದೆ ಸರ್. 6 ಅಡಿ 12 ಅಡಿ. ಹೌದಾ? ಹಿಂಗ ಒಟ್ಟು 30 ಅಡಿಗೆ 12 ಅಡಿ. 6 ಅಡಿ 6 ಅಡಿ ಈ ಕಡೆ 15 ಅಡಿ. ಒಂದ್ ಎಕರೆಗೆ ಏನ್ ಖರ್ಚು ಬೀಳ್ತದೆ ಸರ್? ಒಂದ್ ಎಕರೆಗೆ ಒಂದು 40-45 ಸಾವಿರ ರೂಪಾಯಿ ಖರ್ಚು. ಈಗ ಸಾಹೇಬ್ರೆ, ತಾವು ನೀರಾವರಿ ಇಂಜಿನಿಯರ್ ಆಗಿದ್ರೆ, ಈಗ ತಾವು ಹನಿ ನೀರಾವರಿ ಕಾವೇರಿ ನೀರು ಸಾಕಾಗಲ್ಲ ಅಂತ ಗಲಾಟೆ ನಡೀತಾ ಇರ್ತದೆ. ಈ ಸಿಸ್ಟಮ್ ಮಾಡಿದಾಗ ನಮ್ಗೆ ಕನಿಷ್ಠವಾದ ನೀರು ಉಪಯೋಗ ಆಗತ್ತೆ. ಈಗ ಬೆಳೆನೂ ಬಂದಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀವಿ? 100 ಭಾಗ ಇದು ಉತ್ತಮ. ಯಾಕೆಂದ್ರೆ ಈಗ ನಾನು ಮಾಡ್ತಾ ಇದ್ದೀನಲ್ಲ, ನಾನು ಇನ್ನೂ ಚೆನ್ನಾಗಿದ್ರೆ ಒಂದು ಹೊಂಡ ಮಾಡ್ಕೊಂಡಿದ್ದೀನಿ. ಆ ಹೊಂಡಕ್ಕೆ ಒಂದ್ಸಾರಿ ನೀರು ತುಂಬಿಟ್ರೆ ಅದೇ ನಮಗೆ ಈ ಮೆಥಡ್, ನಂದು ಡ್ರಿಪ್ ಇದೆ, ಡ್ರಿಪ್ ಮೆಥಡಲ್ಲೇ ಬೇಕಾದಷ್ಟು ಆಗುತ್ತೆ ನೀರು. ಒಂದು ಸಾರಿಗೆ 1000 ಮರ ಇದೆ ನಂದು. 1000 ಮರಕ್ಕೆ 25 ಲೀಟ್ರು 50 ಲೀಟರ್ ಗಂಟ ಕೊಟ್ಟರೆ 3 ಅಡಿ ಖಾಲಿ ಆಗಲ್ಲ. 3 ಅಡಿ ಖಾಲಿ ಆಗಲ್ಲ. ಬಟ್ ಅದೇ ನೀರ್ನ ನಾವು ಬಿಟ್ರೆ ಏನು ನನ್ನ ಕೊಳ ಇದೆ ಅಷ್ಟು ನೀರ್ ಬಿಟ್ರು ಬಾಳಕೆ ಗುರುಗಳು ಹೇಳ್ತಾರೆ ಸರ್. ಬಾಳಕೆ ಗುರುಗಳು ಕೇಶಾಕರ್ಷಣ ಶಕ್ತಿಯಿಂದ ಭೂಮಿ ಒಳಗಡೆಯಿಂದ ನೀರು ತಗೊಳ್ಳುವಂತದ್ದು ಒಂದು. ಎರಡನೇದು ವಾತಾವರಣ ಇರ್ತಕ್ಕಂಥ ಈ ವಾತಾವರಣದಲ್ಲಿ ಈಗ ನಮ್ಮಲ್ಲಿ ಒಂದು 60% ನೀರಿದೆ ಸರ್ ಮೇಲ್ಗಡೆ. ಈಗ ಅದನ್ನ ಹೀರ್ಕೊಳ್ಳುವಂತದ್ದು. ಈ ಜೀವಾಮೃತ ಕೊಟ್ಟಾಗ ವಾತಾವರಣ ನೀರನ್ನು ಇರುತ್ತೆ, ಸಾವಯವ ಸ್ಥಿರೀಕರಣ ಮಾಡುತ್ತೆ. ಈಗ ಕಬ್ಬೆ ಸಾಕ್ಷಿ, 7 ತಿಂಗಳ ಕಬ್ಬು ನಿಮ್ಗೆ ರಾಸಾಯನಿಕ ಈ ಮಟ್ಟಕ್ಕೆ ಬರಲ್ಲ. ಹಾಗಿದ್ದಾಗ ಈ 2 ವಿಚಾರದಿಂದ ನೀರು 10% ಸಾಕು ಅಂತ ಗುರುಗಳು ಹೇಳ್ತಾರೆ. ಒಂದು KRS ಇದ್ರೆ ನಾವ್ ಇವತ್ತು ಏನ್ ಬೈಲಿದೆ 4 ಬೈಲ್ ಮಾಡ್ಬೋದು. ಆ ನಿಟ್ಟಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು. ಶಿಕ್ಷಣ ನೀವೆಲ್ಲ ಒಂದು ಒಳ್ಳೆ ಹುದ್ದೆಲಿದ್ದೀರಿ, ಮಾಡ್ಬೇಕು. ಇವರು ನೇರವಾಗಿ ಬೋರ್ವೆಲ್ ನಿಂದ ತಗೊಂಡಿದ್ದಾರೆ. ಹೌದು. ಈಗ ನಮ್ಮ KRS ಕೆಲವರು ಬೋರ್ವೆಲ್ ಹಾಕೋ ಶಕ್ತಿ ಇರಲ್ಲ, ಕೆಲವರು ಬೋರ್ವೆಲ್ ಹಾಕೋ ಶಕ್ತಿ 1 ಎಕರೆ 2 ಎಕರೆ ಇರ್ತಾನೆ ನೋಡಿ. 1 ವಾರ ಕುಂಟೆ 2 ಎಕರೆ ಕೃಷಿ ಹೊಂಡ ಬಹಳ ಚೆನ್ನಾಗಿದೆ. ಬಟ್ ಕೆಲವ್ರು ಮಾಡ್ಕೊಂಡಿದಾರೆ, ಅದು ದುರುಪಯೋಗ ಆಗ್ತಾ ಇದೆ. ನಿಜವಾದ ಕೃಷಿ ಹೊಂಡವನ್ನ ಮಾಡ್ಕೊಂಡ್ರೆ, ಅಂದ್ರೆ ಅದಕ್ಕೆ ಲೈನಿಂಗ್ ಎಲ್ಲ ಮಾಡ್ಕೊಂಡು ಪಕ್ಕ ಮಾಡ್ಕೊಂಡು ನಿಮ್ಗೆ 1 ವಾರ ಕುಂಟೆ ಮಾಡ್ಕೊಂಡ್ರೆ 1 ಎಕರೆಗೆ 2 ತಿಂಗಳು ಮೇಂಟೈನ್ ಆಗುತ್ತೆ ನೀರು. ನೀವು ಬಂದಾಗ ಆಯಿಸ್ಬೇಡಿ, ಅದನ್ನ ಅದ್ರೊಳಗೆ ಬಿಟ್ಕೊಂಡು ಈ ಮೆಥಡ್ ಉಪಯೋಗಿಸ್ಕೊಂಡ್ರೆ 2 ಸಾರಿ ಆಗುತ್ತೆ. ಇದ್ರ ಬಗ್ಗೆ ನಿಮ್ದು ಏನೇ ಇದ್ರೆ ಹೇಳಿ ಸರ್. ಅದೇ ಸರ್, ಈಗ ಏನಂತಂದ್ರೆ ಅದು ಸ್ಪ್ರಿಂಕ್ಲರ್ ಇದೆಯಲ್ಲ,
ಸ್ಪ್ರಿಂಕ್ಲರ್ ವಾತಾವರಣದಲ್ಲಿರೋ ಸಾರಜನಕನ ಏರ್ ಮುಖಾಂತರ ಭೂಮಿಗೆ ಕೊಡ್ತದೆ, ಸ್ಪ್ರೇನು ಕೊಡ್ತದೆ. ಹಂಗಾಗಿ ತುಂಬಾ ಉತ್ಕೃಷ್ಟವಾಗಿ ಬೆಳೆ ಬರ್ತದೆ. ನೈಸರ್ಗಿಕ ಕೃಷಿ ಮಾಡ್ಕೊಂಡು ಸುಭಾಷ್ ಪಾಳೇಕರ್ ಪದ್ಧತಿ ಮಾಡ್ಕೊಂಡು ಈ ಸ್ಪ್ರಿಂಕ್ಲರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳೆ ಬರ್ತದೆ. 1 ಎಕರೆಗೆ ಎಷ್ಟು ಖರ್ಚು ಬೀಳುತ್ತೆ ಸರ್? 1 ಎಕರೆಗೆ 40-45 ಸಾವಿರ ಖರ್ಚು ಬರ್ತದೆ. 50,000 ಹೌದು ಬರ್ಬೋದು. ಹೌದು 1 ಎಕರೆಗೆ. ಹೌದು. ಅಷ್ಟು ಮೇಂಟೈನ್ ಮಾಡಿದ್ರೆ ಕಡಿಮೆ ನೀರಲ್ಲಿ ವ್ಯವಸಾಯ ಮಾಡ್ಕೋಬಹುದು. ಭೂಮಿನೇ ಫಲವತ್ತಾಗ್ತದೆ ಮತ್ತು ಬೆಳೆನೂ ಉತ್ಕೃಷ್ಟವಾಗಿ ಬರ್ತದೆ. ಬೆಳೆ ಉತ್ಕೃಷ್ಟ. ನೆಕ್ಸ್ಟ್ ಬೆಳೆಗಿಂದ 50,000 ಹಾಕ್ಬೇಕಾಗಿಲ್ಲ. ಒಂದೇ ಸಲ ಹಾಕ್ಬಿಟ್ರೆ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ. ಇನ್ವೆಸ್ಟ್ಮೆಂಟ್ ಯಾವ ತರ ಅಣ್ಣ ಒಳಗೆ ಅಣ್ಣ ಅದ್ರಲ್ಲಿ ಒಟ್ನಲ್ಲಿ ನಮ್ ಕಬ್ಬು ಬೆಳೆ ಫ್ರೀ ಆಗಿ ಉಳ್ಕತ್ತದೆ. ಒಟ್ನಲ್ಲಿ ಅದನ್ನ ನಾವು ಬೇಸಾಯ ಮಾಡ್ತೀವಲ್ಲ ಕಬ್ಬಿಗೆ, ಅದೆಲ್ಲ ಅಲ್ಲೇ ಖರ್ಚಾಯ್ತದೆ. ಕಬ್ಬು ಬೆಳೆ ಖರ್ಚಿಲ್ದಂಗೆ ಕಬ್ಬು ಸಿಗ್ತದೆ ನಮ್ಗೆ. ನಮ್ಮ ಮನೆಗೂ ತರಕಾರಿ ಸೊಪ್ಪು ಎಲ್ಲ ಉತ್ಕೃಷ್ಟವಾಗಿ ರಾಸಾಯನಿಕ ಮುಕ್ತವಾದದ್ದು ನಮ್ಗೆ ಸೊಪ್ಪು ತರಕಾರಿ ಎಲ್ಲ ಸಿಗ್ತದೆ. ಏನೇನ್ ಬೆಳೆ ಬೆಳಿತೀರಿ ಸರ್? ನಾನು ಮೊದ್ಲೇ ಹೇಳಿದ್ನಲ್ಲ ನಿಮ್ಗೆ, ಈರುಳ್ಳಿ ಹಾಕಿದ್ದೆ. ಈರುಳ್ಳಿ ಮೇಲೆ ತಗಣಿ ಹಾಕಿದ್ವಿ. ತಗಣಿ ಆದ್ಮೇಲೆ ಮಧ್ಯೆ ತರಕಾರಿ ಸೊಪ್ಪು ಎಲ್ಲಾ ತರ ಸೊಪ್ಪು ಹಾಕಿದ್ವಿ. ತರಕಾರಿ ಅದು ಇದಿದೆ, ಹೀರೆ ಇದೆ, ಮತ್ತೆ ಇತ್ಲಾವ್ರೆ ಇದೆ, ಮತ್ತೆ ಕುಂಬಳ ಇದೆ, ಎಲ್ಲಾನು ಹಾಕಿದ್ವಿ ಸರ್. ಸೊಪ್ಪು ಇದೆ, ಮೆಂತ್ಯ ಇದೆ, ಸಬ್ಸಿಗೆ, ಕೊತ್ಮೀರಿ, ಮತ್ತೆ ಎಲ್ಲಾ ತರದ್ದು ಇದು ದಂಟು ಸೊಪ್ಪುಗಳು ಎಲ್ಲ ಇದೆ. ಭತ್ತನೂ ಇದೇ ತರ ಸರ್. ರಾಗಿ ಜೊತೆ ಹೆಸರು ಹಾಕ್ತಿವಿ ಸರ್. ಎರಡ್ ಪಟ ರಾಗಿ ಹಾಕ್ತಿವಿ, 1 ಪಟ ಹೆಸರು ಹಾಕ್ತಿವಿ. 2 ಪಟ ರಾಗಿ, 1 ಪಟ ಹೆಸರು, ಆತರ ಮಾಡ್ತೀವಿ. ಅದು ನಾನು ಏನಂತಂದ್ರೆ, ನಾನು ರಾಸಾಯನಿಕನೇ ಮಾಡ್ತಾ ಇದ್ದೆ. ನಾನು ಆಕ್ಚುಲಿ ಏನಂತಂದ್ರೆ, ಈಗ ನಮ್ಗೆ ಕಬ್ಬು ಬೆಳೆದ್ರೆ 1 ವರ್ಷಕ್ಕೆ ದುಡ್ಡು ಬರ್ತದೆ, ತರಕಾರಿ ಬೆಳೆದ್ರೆ ಜಾಸ್ತಿ ಬೇಗ ದುಡ್ಡು ಬರ್ತದೆ, ತಿಂಗಳಿಗೆ ದುಡ್ಡು ನೋಡ್ಬೋದು ಅಂದ್ಬಿಟ್ಟು ನಾವು ರಾಸಾಯನಿಕ ಮಾಡ್ಕೊಂಡು ತರಕಾರಿ ಬೆಳಿತಾ ಇದ್ದೆ. ಒಂದ್ಸಲ ಬದನೆ ಬೆಳೆದಿರ್ಬೇಕಾದ್ರೆ ಔಷಧಿ ಅದು ಹುಳ ವಿಪರೀತ ಆಗಿತ್ತು. ಹುಳನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಗ ಔಷಧಿ ಅಂಗಡಿಯವ್ರಿಗೆ ಹೋಗಿ ಕೇಳಿದೆ ನಾನು, ಇದು ಹುಳ ಕಂಟ್ರೋಲ್ ಆಗ್ತಾ ಇಲ್ಲ, ನೀವು ಸರಿಯಾದ ಔಷಧಿ ಕೊಡ್ತಾ ಇಲ್ಲ ಅಂತ. ಅವ್ರು ಅಂತಂದ್ರು, ಇದನ್ನ ತಗೊಂಡು ಹೊಡೆಯೋಣ, ನೀನು ಬೆಳಿಗ್ಗೆ ಹೊತ್ತಿಗೆ ನೀರ್ ಹಾಯಿಸ್ಬಿಟ್ಟು ಹೊಡೀರಿ, ಚೆನ್ನಾಗಾಯ್ತದೆ, ಹುಳಗಳೆಲ್ಲ ಕಂಟ್ರೋಲ್ ಆಗ್ತದೆ ಅಂತ. ನಾನು ಬಂದದ್ದೇ ನೀರ್ ಹಾಯಿಸ್ಬಿಟ್ಟಿದೆ. ಬೆಳಿಗ್ಗೆ ಔಷಧಿ ಹೊಡೆದೆ. ಬೆಳಿಗ್ಗೆ ಆ ಮಾರ್ನೆಗೆ ಬಂದು ನೋಡ್ತೀನಿ, ಬೆಳಿಗ್ಗೆ ಒಂದು ಎರೆಹುಳುಗಳೆಲ್ಲ ಬೆಳಗ್ಗೆ ಸುತ್ತೋಗ್ಬಿಟ್ಟಿದ್ದಾವೆ ಫುಲ್ಲು. ಆಗ ನಾನೇನ್ ತೀರ್ಮಾನ ಮಾಡಿದ್ರೆ, ನನಗೆ ನೈಸರ್ಗಿಕ ಕೃಷಿ ಬಗ್ಗೆ ಜ್ಞಾನ ಇಲ್ಲ, ಗೊತ್ತೂ ಇಲ್ಲ ಅದ್ರ ಬಗ್ಗೆ. ಆಗೇನ್ ತೀರ್ಮಾನ ಮಾಡಿದೆ ಅಂದ್ರೆ, ನಾನು ಈ ತರಕಾರಿ ಬೆಳಿಬಾರ್ದು. ಯಾಕೆಂದ್ರೆ ತರಕಾರಿ ಬೆಳೆದ್ರೆ ಔಷಧಿ ಹೊಡಿಬೇಕಾಯ್ತದೆ. ಏನೋ ಕಬ್ಬು ಭತ್ತ ಬೆಳ್ಕೊಂಬ, ನಾವು ಕಬ್ಬು ಭತ್ತಕ್ಕೆ ಅಷ್ಟೊಂದು ಔಷಧಿ ಹೊಡಿತಿರ್ಲಿಲ್ಲ ಅಂದ್ಬಿಟ್ಟು ಇದನ್ನ ತರಕಾರಿನ ಬಿಟ್ಟರೆ ರಾಸಾಯನಿಕನೇ ಮಾಡ್ತಾ ಇದ್ದೆ. ನಾನು 2006ರಲ್ಲಿ ಊರ್ ಮುಂದೆ ಕೂತಿದ್ದೆ. ರೈತ ಸಂಘದವರು ಇದು ಅನೌನ್ಸ್ ಮಾಡ್ಕೊಂಡು ಪಾಂಪ್ಲೆಟ್ಸ್ ಹಾಕೊಂಡು ಹೋದ್ರು. ಆಗ ನಾನು ತೆಗ್ದು ನೋಡಿದ್ರೆ, ಸುತ್ತೂರು ಮಠದಲ್ಲಿ ನೈಸರ್ಗಿಕ ಕೃಷಿ ಕಾರ್ಯಾಗಾರ ಅದೇ ಹಿಂಗೆ ಅಂತ ಡೀಟೇಲ್ ಬರ್ದಿದ್ರು ಪಾಂಪ್ಲೆಟ್ಸ್ ಅಲ್ಲಿ. ಅದನ್ನ ಓದ್ಬಿಟ್ಟಿದೆ. 2006ರಲ್ಲಿ ನಾನು ಸುತ್ತೂರು ಮಠಕ್ಕೆ 6 ದಿನ ಕಾರ್ಯಾಗಾರಕ್ಕೆ ಹೋದೆ. ಆ ಕಾರ್ಯಾಗಾರಕ್ಕೆ ಹೋಗಿ ಅಲ್ಲಿ ನನಗೆ 6 ದಿನ ತುಂಬಾ ಚೆನ್ನಾಗಿ ಜ್ಞಾನ ಸಿಕ್ತಲ್ಲಿ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವ್ರು, ಏನೇನು ಹೆಂಗೆ ಮಾಡ್ಬೇಕು, ಯಾವ ತರ ಮಾಡ್ಬೇಕು. ಅಲ್ಲಿಂದ ಬಂದ ತಕ್ಷಣ ನಂದು ರಾಸಾಯನಿಕ ಕಬ್ಬಿತ್ತು. ಕಬ್ಬನ್ನ ಕಡ್ದ್ಬಿಟ್ಟಿದೆ. ಅವರು ರಾಸಾಯನಿಕನ ನೈಸರ್ಗಿಕ ಹೆಂಗ್ ಬದಲಾವಣೆ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ರು. 2 ಪಟ ತೆಗೆದಾಕ್ಬೇಕು, ಅದನ್ನೇ ಹಂಗೆ ತರಗ್ ಮುಚ್ಚಬೇಕು, ಅದನ್ನ ಕಡ್ಕೊಂಡ್ ದನಿ ಮೇಯಿಸ್ಕೋಬೇಕು, ಇಲ್ಲಾಂದ್ರೆ ಅಲ್ಲೇ ಓದಿಕೆ ಮಾಡ್ಬೇಕು ಅಂತ. ಹಂಗೆ ಮಾಡ್ಬಿಟ್ರೆ ಅದು ಬೆಳೆದೆ. ಅದು ಬಿಳಿ ಕಬ್ಬು ಯಾವ್ದೋ 62 175 ಅಂತ. ಅದು ಅಷ್ಟೊಂದು ಸಮೃದ್ಧವಾಗಿ ಬರಲ್ಲ. ಆಮೇಲೆ ತೆಗೆದಾಕ್ಬಿಟ್ಟು ಅದನ್ನ ಬೇರೆ ಕೆಂಪು ಕಬ್ಬು ನೆಟ್ಕೊಂಡೆ ಅಲ್ಲಿಂದ ಮಾಡ್ಕೊಂಡೆ. ಅದು ಮೊದ್ಲೇ ನನ್ನ ಹತ್ರ ಅದನ್ನ ಅಲ್ಲಿಂದ ಬಂದ ತಕ್ಷಣ ನನ್ನ ಹತ್ರ ಸುಮಾರು ಒಂದು 3-4 ಇಲಾತಿ ಎಸ್ಕೊಂಡಿದ್ವು. ಆ ಇಲಾತಿ ಎಸ್ಗಳನ್ನ ಮೂರ್ನು ಮಾರ್ಬಿಟ್ಟಿದ್ರೆ, ಒಂದು ಇಲ್ಲಿ ನಿಡ್ಗಾಡ್ ಹತ್ರ ಹೋಗಿ ಒಂದು ಹಳ್ಳಿಕಾರ ಹಸುನ, ಚಿಕ್ಕಂದು ಹಸುನ ಒಂದು 5,000 ರೂಪಾಯಿ ಕೊಟ್ಬಿಟ್ಟು ಇಟ್ಕೊಂಬಂದೆ. ಅವತ್ತು 2006ನೇ ಇಸ್ಕಿಲ್ಲ. ಅವತ್ತಿನಿಂದ 2006ರಿಂದ ನಾನು ನಂದಿರೊಂದು 3-3.5 ಎಕರೆ ಜಮೀನಿದೆ. 3.5 ಎಕರೆ ನೈಸರ್ಗಿಕ ಮಾಡ್ತಾ ಇದ್ದೀನಿ. ಭತ್ತ, ಕಬ್ಬು, ರಾಗಿ, ಮತ್ತೆ ಎಲ್ಲಾ ತರದ ಕಾಳು, ಏನು ತಗಣಿ ಇರ್ಬೋದು, ಹೆಸರು, ಉದ್ದು, ಅವರೆ, ತೊಗರಿ, ಮತ್ತೆ ನನಗೆ ಬೇಕಾದಂತ ಸುತ್ತ ಸಿಲ್ವರ್ ಗಿಡ ಹಾಕಿದ್ದೀನಿ. ಸಿಲ್ವರ್ ಗಿಡಕ್ಕೆಲ್ಲ ಮೆಣಸು ಹಾಕಿದ್ದೀನಿ. ಮತ್ತೆ ಅಲ್ಲಿ ನಾನು ಒಂದು ಎಕರೆ ಹಣ್ಣಿನ ತೋಟ ಮಾಡಿದ್ದೀನಿ. ಒಂದು 25-30 ಹಣ್ಣಿನ ಗಿಡ ಇದೆ, ಚಕ್ಕೆ ಇದೆ, ಏಲಕ್ಕಿ ಇದೆ, ಎಲ್ಲಾ ತರದ ಗಿಡನು. ನಾನೇನು ಅದನ್ನ ಒಂದೇ ದಿನ ಪ್ಲಾಂಟ್ ಮಾಡಲಿಲ್ಲ. ನನ್ಗೆ ಯಾವಾಗ ಸಿಕ್ತೋ, ಯಾವಾಗ ಗಿಡ ಸಿಕ್ತೋ ಆವಾಗ ಒಂದೊಂದ್ ಗಿಡ ಹಾಕೊಂಡ್ ಬಂದಿದ್ದೀನಿ. ನಾನೇನು ಒಂದ್ ಬಂದಿ ಏನೋ ಜಮೀನ್ ತಗೊಂಡು ಒಂದೇ ಸಲ ಪ್ಲಾಂಟ್ ಮಾಡಲಿಲ್ಲ.